नहमदुहु व नसल्ली अला रसूलिल करीम अम्मा बाद قال النبي صلى الله عليه وسلم خيركم من تعلم القرآن وعلمه وكما قال عليه الصلاة والسلام. ಗೌರವಾನ್ವಿತರೆ ಅಧ್ಯಕ್ಷರಿಗೆ, ಶಿಕ್ಷಕರಿಗೆ, ನಮ್ಮೆಲ್ಲ ವಿದ್ಯಾರ್ಥಿಗಳಿಗೆ ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಇಂದು ನಾನು ಮದರಸಾಗಳ ಮಹತ್ವ ಮತ್ತು ಅವು ಸಮಾಜಕ್ಕೆ ನೀಡುತ್ತಿರುವ ಕೊಡುಗೆಗಳ ಬಗ್ಗೆ ಮಾತನಾಡಲು ಇಟ್ಟಿದ್ದೇನೆ. ಮದರಸಾ ಎಂದರೇನು? ಮದರಸಾ ಎಂದರೆ ಕೇವಲ ಧಾರ್ಮಿಕ ಕೇಂದ್ರವಲ್ಲ, ಇದು ಜ್ಞಾನದ ದೇವಾಲಯ. ಇಸ್ಲಾಮಿಕ್ ಅಧ್ಯಯನ ಜೊತೆಗೆ ಮದರಸಾಗಳು ವಿಜ್ಞಾನ, ಗಣಿತ, ಸಾಹಿತ್ಯ ಮತ್ತು ಇತಿಹಾಸದಂತಹ ಲೌಕಿಕ ಶಿಕ್ಷಣ ಕಲಿಸುತ್ತಾರೆ. ಸಾವಿರಾರು ವರ್ಷಗಳಿಂದ ವಿದ್ಯಾರ್ಥಿಗಳನ್ನು ಸಂಪೂರ್ಣವಾಗಿ ಜ್ಞಾನ ದೀಪವನ್ನು ಬೆಳಗಿಸುತ್ತಾರೆ. ಭಾರತದಂತಹ ಬಹುರಾಷ್ಟ್ರದಲ್ಲಿ ಮದರಸಾಗಳು ಸದಾ ಸಾಮಾಜಿಕ ಸೌಹಾರ್ದತೆ ಮತ್ತು ಸಹಬಾಳ್ವೆಯನ್ನು ಉತ್ತೇಜಿಸುವ ಕೇಂದ್ರಗಳಾಗಿವೆ. ಅವರು ನಮ್ಮ ಜ್ಞಾನ ದೀಪವನ್ನು ಬೆಳಗಿಸುತ್ತಾರೆ. ಮದರಸಾಗಳು ನಮ್ಮ ದೇಶದ ಶಿಕ್ಷಣ ವ್ಯವಸ್ಥೆಯ ಒಂದು ಅತ್ಯಂತ ಪ್ರಮುಖ ಭಾಗ ಎಂಬುದನ್ನು ನಾವು ಅರಿತುಕೊಳ್ಳಬೇಕು. ನಾವು ಅವರಿಗೆ ಗೌರವ ನೀಡಬೇಕು. ಆಧುನಿಕ ಸಂಪೂರ್ಣಗಳನ್ನು ಬದುಕಿಸುವ ಮೂಲಕ ಅವುಗಳಿಗೆ ಬೆಂಬಲ ನೀಡಬೇಕು. ಮದರಸಾದಲ್ಲಿ ಕಲಿತ ವಿದ್ಯಾರ್ಥಿ ಉತ್ತಮ ನಾಗರಿಕರಾಗಿ, ಜವಾಬ್ದಾರಿ ವ್ಯಕ್ತಿಗಳಾಗಿ ದೇಶದ ಅಭಿವೃದ್ಧಿಗೆ ಕೊಡುಗೆ ನೀಡುತ್ತಾರೆ. ಜ್ಞಾನ ಎಲ್ಲಿಂದ ಬರುವುದು, ಅದನ್ನು ಸ್ವೀಕರಿಸಬೇಕು ಎಂಬ ನಂಬಿಕೆಯೊಂದಿಗೂ ಮದರಸಾಗಳು ನಮ್ಮ ದೇಶದ ಅಭಿವೃದ್ಧಿಗೆ ಕೊಡುಗೆ ನೀಡುತ್ತಾರೆ. ನಾವು ಇದನ್ನು ಇಷ್ಟ ಕಷ್ಟ ಪಡಿಬೇಕು. ನಾವು ಮದರಸಾದಲ್ಲಿ ಕಲಿತೇವೆ. ನಾವು ಈ ಅವಕಾಶಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಅಸ್ಸಲಾಮು ಅಲೈಕುಂ. ಮಾಶಾಅಲ್ಲಾ, ಮಾಶಾಅಲ್ಲಾ. ಕನ್ನಡ ಜುಬಾನ್